ಬಿಹಾರದಲ್ಲಿ ಕೌಂಟಿಂಗ್ ನಡೀತಾ ಇದೆ. ಕರ್ನಾಟಕದಲ್ಲಿ ನಾಯಕರು ಒಬ್ಬರಾದ್ಮೇಲೆ ಒಬ್ರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಖುದ್ದು ಅಂಪೈರ್ ಒಂದು ಟೀಮ್ ಪರ ನಿಂತಿದ್ದಾರೆ. ಒಂದು ಟೀಮ್ ಪರ ನಿಂತಾಗ ಗೆಲ್ಲೋದು ಸಹಜ. ಇದು ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಕೊಟ್ಟಿರೋ ಹೇಳಿಕೆ. ಬನ್ನಿ ನೋಡೋಣ. ಅಂಪೈರ್ ನೀವೊಂದು ಟೀಮ್ ಪಕ್ಕದಲ್ಲಿ ಹೋಗ್ಬಿಟ್ರೆ ಕ್ಯಾಪ್ಟನ್ ಏನು ಮಾಡೋಕ್ಕಾಗುತ್ತೆ? ಎಲೆಕ್ಷನ್ ಕಮಿಷನ್ ಅಂತವರು ಅಂಪೈರ್ ಆಗಿರ್ಬೇಕು, ನಿಷ್ಪಕ್ಷಪಾತವಾಗಿರಬೇಕಾಗಿತ್ತು. ಅವರೇ ಒಂದು ಪಕ್ಷದ ಪರವಾಗಿ ಜವಾಬ್ದಾರಿ ವಹಿಸ್ಕೊಂಡ್ರೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ರಾಹುಲ್ ಗಾಂಧಿ ಅವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಅವ್ರ ಮೇಲೆ ಯಾರೂ ಸಹ ಪ್ರಶ್ನೆ ಚಿಹ್ನೆ ಮಾಡೋದಿಲ್ಲ. ಪ್ರಶ್ನೆ ಚಿಹ್ನೆ ಮಾಡ್ತಾ ಇರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ್ರ ಬಗ್ಗೆ ಅಲ್ಲ. ಎಲ್ಲ ರೀತಿಯಲ್ಲೂ ಸಹ ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳನ್ನು ನಿರ್ನಾಮ ಮಾಡಲಿಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಅಂತಕ್ಕಂಥದ್ದು RSSನ ಒಂದು ಘಟಕ ಆಗಿ ಕೆಲಸ ಮಾಡ್ತಾ ಇದೆ. RSSನ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ರಾಜಕೀಯ ಪಕ್ಷ. RSSದು ಎಲೆಕ್ಷನ್ ಕಮಿಷನ್ ಅನ್ನೋದು ಪ್ರಜಾಪ್ರಭುತ್ವವನ್ನು ನಿರ್ನಾಮ ಮಾಡಲಿಕ್ಕೆ ಇರ್ತಕ್ಕಂಥ ಕಾರ್ಯಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಅವ್ರಿಗೆ ಚುನಾವಣೆ ಸಂದರ್ಭದಲ್ಲೇ 65 ಲಕ್ಷ ಮತದಾರರ ಪಟ್ಟಿಯಿಂದ ಮತದಾರನ ತೆಗಿಬೇಕಾದ್ರೆ ಇದೊಂದು ಅದ್ಭುತ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈಗ ಮತ ಚೋರಿನೋ ಅಥವಾ ಏನು ಮಾಡಿದ್ದಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದು ಯಾರದು ಭಾಳ ಯೋಗ್ಯ, ಭಾಳ ಜ್ಞಾನೇಶ ಅಂತಕೊಂಡ್ರು, ದೊಡ್ಡ ಜ್ಞಾನಿ ಆ ಮನುಷ್ಯ ಎಲೆಕ್ಷನ್ ನಡೆಸ್ತಿರ್ತಕ್ಕಂಥದ್ದು. ಆದ್ದರಿಂದ ಅವ್ರಿಗೆ ಅಭಿನಂದನೆಗಳು. ಎಲೆಕ್ಷನ್ ಕಮಿಷನ್ನಿಂದ ಸೋಲಾಗಿದೆ. SIR ಮತ್ತು ವೋಟ್ ಚೋರಿ ಅದೆಲ್ಲ ಆಮೇಲೆ. ಎಲೆಕ್ಷನ್ ಕಮಿಷನ್ನು ಭಾರತೀಯ ಜನತಾ ಪಾರ್ಟಿ RSSನ ಒಂದು ಘಟಕವಾಗಿ ಕೆಲಸ ಮಾಡಿ ಚುನಾವಣೆಯನ್ನು ಯಾರು ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸ್ತಾರೆ, ಯಾರು ಸಂವಿಧಾನದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ಯಾರು ಸಮಾನತೆ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ಇವರನ್ನು ಸೋಲಿಸಲಿಕ್ಕೆ ಎಲೆಕ್ಷನ್ ಕಮಿಷನ್ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಅಭಿನಂದನೆ. ಇನ್ನು ಬಿಹಾರದ ಇಂದಿನ ಫಲಿತಾಂಶ ನಮಗ್ ಪಾಠ. ಇವತ್ತು ರಾಜಕೀಯದಲ್ಲಿ ಫೇಲ್ಯೂರ್ ಆಗಿದ್ದೀವಿ. ಇದು ಕುಣಿಗಲ್ ಕಾಂಗ್ರೆಸ್ ಶಾಸಕ ರಂಗನಾಥ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಈ ಕಲಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ರಂಗನಾಥ್ ಹೇಳಿದ್ದಾರೆ. ಇದು ಎಲ್ಲ ರಂಗಗಳಲ್ಲೂ ನಮಗೆ ಪಾಠಗಳನ್ನು ಹೇಳ್ಕೊಡುತ್ತೆ. ಇವತ್ತು ನಾವು ಏನು ಪಾಲಿಟಿಕ್ಸಲ್ಲಿ ಫೇಲ್ಯೂರ್ ಆಗಿದ್ದೇವೆ, ಇದೊಂದು ಪಾಠ ಇದ್ದಾಗೆ. ಇದು ಕಲಿಕೆಯನ್ನು ನಾವು ಅತಿ ಹೆಚ್ಚಿನ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಕರ್ನಾಟಕಕ್ಕೆ ಯಾವ ರೀತಿ ನಾವು ಬದಲಾವಣೆಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ನಾವು ಮುಂದೆ ಮಾಡ್ಕೋಬೇಕು ಅನ್ನೋದನ್ನು ಹೇಳಬಲ್ಲೆ ನಾನು. ಇದು ಬಿಹಾರ ಫಲಿತಾಂಶ ರಾಜ್ಯದಲ್ಲೂ ಕೂಡ ಮರುಕಳಿಸುತ್ತೆ. ದೆಹಲಿಯಲ್ಲಿ ಕೇಂದ್ರ ಸಚಿವ SDK ಹೇಳಿದ್ದಾರೆ, ರಾಜ್ಯದ ಅಭಿವೃದ್ಧಿಗೆ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡಿದೆ. ಅಭಿವೃದ್ಧಿಯನ್ನ 2.5 ವರ್ಷಗಳಿಂದ ಕೂಡ ಕುರ್ಚಿ ಗುದ್ದಾಟ ನಡೀತಾ ಇದೆ. ಕಾಂಗ್ರೆಸ್ ಒಳಗುದ್ದಾಟ ಜನತೆಗೆ ಬೇಸರ ತರಿಸಿದೆ ಅಂತ SDK ಪ್ರತಿಕ್ರಿಯಿಸಿದ್ದಾರೆ. ಇವತ್ತಿನ ಬಿಹಾರದ ಚುನಾವಣೆಯ ವಿಧಾನಸಭೆ ಫಲಿತಾಂಶದ ಸಂದೇಶ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಫಲಿತಾಂಶದ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ 2028ಕ್ಕೆ ವಿಧಾನಸಭೆ ಚುನಾವಣೆಯ ಪ್ರಕ್ರಿಯೆಗಳೇನು ಪ್ರಾರಂಭ ಆಗ್ತದೆ. ಇವತ್ತಿನ ಬಿಹಾರದ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲಿ ಮರುಕಳಿಸುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾರಣ, ರಾಜ್ಯದಲ್ಲಿ ಕಳೆದ 2.5 ವರ್ಷದ ಕಾಂಗ್ರೆಸ್ನ ಆಡಳಿತದಿಂದ ರಾಜ್ಯದ ಅಭಿವೃದ್ಧಿಗೆ ಈ ಒಂದು ರಾಜ್ಯದ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಒಂದು ಕಡೆ. ಕಳೆದ 2.5 ವರ್ಷದಲ್ಲಿ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಾಗೇ ಪ್ರತಿದಿನ ಪ್ರತಿ ಕ್ಷಣ ಆ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಏನಿದೆ, ಜನತೆಯಲ್ಲಿ ನಿಜಕ್ಕೂ ಭ್ರಮನಿರಸರಾಗಿದ್ದಾರೆ. 136 ಸ್ಥಾನಗಳನ್ನು ಅವರಿಗೆ ಕೊಟ್ಟಂಥದ್ದು ಒಂದು ಉತ್ತಮವಾದಂಥ ಸರ್ಕಾರ ತರಬಹುದು ಅಂತಕ್ಕಂಥ ಒಂದು ನಿರೀಕ್ಷೆಯಿಂದ ಕೊಟ್ಟಂಥ ಮತ ಏನಿದೆ